Fun Bells. ಬಂದ್ಯಾ ಮಿತ್ರನೇ, ನೋಡಿದ್ಯಾ ಮಿತ್ರನೇ? ಯಾರೋ ಕಿಡಿಗೇಡಿ ನನ್ನನ್ನು ಬಂಧಿಸಲು ನೋಡಿದ. ಯಾರೋ ದುಷ್ಟ ನನ್ನ ಮೇಲೆ ಬಲೆ ಬಿಸಾಕಿದ. ಕಿಡಿಗೇಡಿಯಲ್ಲ, ದುಷ್ಟನಲ್ಲ, ನಿನ್ನ ಮೇಲೆ ಬಲೆ ಬಿಸಾಕಿದ ಚಾಣಾಕ್ಷ ನಾನೇ. ಒಂದು ಹಳ್ಳಿಯಲ್ಲಿ ಒಬ್ಬ ರೈತ ಮತ್ತು ಅವನ ಹೆಂಡತಿ ಇದ್ದರು. ಅವರಿಗೆ ಸ್ವಂತ ಜಮೀನಿತ್ತು. ಆದರೆ ಯಾವ ಬೆಳೆ ಬೆಳೆದರೆ ಜೀವನ ಸುಧಾರಿಸುತ್ತದೆ ಎಂದು ತಿಳಿಯದೆ ಒಣಗಿದ ಗಿಡಗಳಿರುವ ಹೊಲದಲ್ಲಿ ಬೇಸರದಿಂದ ಕುಳಿತಿದ್ದರು. ಇತರ ನರಿಗಳಿಂದ ಓಡಿಸಲ್ಪಟ್ಟು ಒಂಟಿಯಾಗಿದ್ದ ಒಂದು ಕುತಂತ್ರಿ ನರಿ ಆ ರೈತನನ್ನು ಗಮನಿಸಿತು. ಇವನನ್ನು ಹೇಗಾದರೂ ಬಲೆಗೆ ಬೀಳಿಸಿ ನಮ್ಮ ಕೆಲಸ ಸಾಧಿಸಿಕೊಳ್ಳಬೇಕೆಂದು ಸಂಚು ಹೂಡಿದ ನರಿ ರೈತನೊಂದಿಗೆ ಹೀಗೆಂದಿತು. ಬೇಸರ ಪಡಬೇಡ, ನಾನೊಂದು ಐಡಿಯಾ ಕೊಡ್ತೀನಿ. ಹಣ್ಣಿನ ಗಿಡಗಳನ್ನು ನೆಡು, ಬಂಗಾರ ಬೆಳೆಯುತ್ತೆ. ನಿನಗೆ ನಾನು ಜೊತೆಯಾಗಿರ್ತೀನಿ. ನೀನು ಕೆಲಸ ಮಾಡ್ತೀಯಾ? ಅಯ್ಯೋ, ನನ್ನಿಂದ ಏನಾಗುತ್ತೆ? ಆದರೆ 24 ಗಂಟೆನೂ ಕಾವಲಿರ್ತೀನಿ. ನಂಬೋದಾ? ನಂಬಿಕೆ ಮೇಲೆಯೇ ಈ ಪ್ರಪಂಚ ನಡೆಯುತ್ತಿದೆ ಮಿತ್ರನೇ. ನನ್ನನ್ನು ನಂಬು. ಸರಿ, ಹಾಗಾದರೆ ಹಾಗೆ ಮಾಡೋಣ ಎಂದು ಎದ್ದನು ರೈತ. ಸ್ವಲ್ಪ ಕಾಲಕ್ಕೆ ಹಣ್ಣಿನ ತೋಟ ತಯಾರಾಯಿತು. ತುಂಬಿ ಬೆಳೆದ ಹಣ್ಣುಗಳನ್ನು ನೋಡಿದ ನರಿ ತನ್ನ ಮೋಸದ ಬುದ್ಧಿಗೆ ಚುರುಕು ಮುಟ್ಟಿಸಿತು. ಐಡಿಯಾ ನಂದು, ಹಣ್ಣುಗಳು ನಂದೆ. ನನ್ನ ಬುದ್ಧಿಯಿಂದ ಅವನನ್ನ ಗೇಟಿನಲ್ಲೇ ತಡೆದು ಹಣ್ಣುಗಳೆಲ್ಲ ನಾನೇ ತಿಂದು ಮುಗಿಸುವೆ. ಎಲೆಗಳ ಮರೆಯಲ್ಲಿ ಹೊಳೆಯುತ್ತಿದ್ದ ದೊಡ್ಡ ಕಲ್ಲಂಗಡಿ ಹಣ್ಣು. ಅದರ ಮುಂದೆ ಜಂಬದಿಂದ ಕೊಚ್ಚಿಕೊಳ್ಳುತ್ತಾ ನರಿ ಹೀಗೆಂದಿತು. ಓಹೋ, ನನ್ನ ಮೂತಿಯ ಮೇಲೆ ಲಕ್ಕಿದೆ, ನನ್ನ ನಾಲಿಗೆ ಮೇಲೆ ಕಿಕ್ಕಿದೆ. ನನ್ನನ್ನು ತಡೆಯಲು ಯಾರಿಂದ ಸಾಧ್ಯ? ನುಂಗಿ ಬಿಡೋಣ ಈ ಹಣ್ಣನ್ನ. ಅನ್ನುತ್ತಿದ್ದಂತೆಯೇ ನರಿಯ ಮೇಲೆ ಬಲೆ ಬಂದು ಬಿದ್ದು ಬಲೆಯಲ್ಲಿ ಸಿಕ್ಕಿ ಬಿದ್ದ. ಅಮ್ಮೋ ಅಪ್ಪೋ, ಎಲ್ಲಿಂದ ಬಂತು ಈ ಬಲೆ? ಯಾರು ಬಿಸಾಕಿದ್ದಿ ಬಲೆ? ಇದೇನು ಕನಸಲ್ಲ ತಾನೆ? ಕನಸಲ್ಲ, ಇದು ಬಲೆನೇ. ಜಂಬ ಕೊಚ್ಕೊಳ್ಳಲು ಹೋದ್ರೆ ಪೆಟ್ಟು ತಿನ್ಬೇಕಾಗತ್ತೆ. ಕಾಪಾಡಿ ಅಂತ ಕೂಗಿಕೊಂಡ್ರೆ ಪಾರಾಗ್ಬೋದು. ಬನ್ನಿಯಪ್ಪ ಬನ್ನಿ, ನನ್ನನ್ನು ಕಾಪಾಡಿ, ಪಂಪರ್ ಆಫರ್. ಇದೇನು ಸಂತೆಯಲ್ಲಿ ಕಡಲೆಕಾಯಿ ಮಾರಿದ ಹಾಗೆ ಹೀಗೆ ಕೂಗುವುದೇನು? ಹೀಗಾದ್ರೆ ಯಾರು ಬರ್ತಾರೆ? ಬಲೆ ಯಾರು ತೆಗಿತಾರೆ? ಅಡ್ಬೇಕಾ? ಕಾಪಾಡಿ, ನನ್ನನ್ನು ರಕ್ಷಿಸಿ. ಯಾರು ಇಲ್ವಾ? ಯಾರು ಬರಲ್ವಾ? ರೈತನ ಹೆಂಡತಿ ಬಂದ್ರು. ಬಂದ್ಯಾ ಮಿತ್ರನೇ, ನೋಡಿದ್ಯಾ ಮಿತ್ರನೇ? ಯಾರೋ ಕಿಡಿಗೇಡಿ ನನ್ನನ್ನು ಬಂಧಿಸಲು ನೋಡಿದ. ಯಾರೋ ದುಷ್ಟ ನನ್ನ ಮೇಲೆ ಬಲೆ ಬಿಸಾಕಿದ. ಕಿಡಿಗೇಡಿಯಲ್ಲ, ದುಷ್ಟನಲ್ಲ, ನಿನ್ನ ಮೇಲೆ ಬಲೆ ಬಿಸಾಕಿದ ಚಾಣಾಕ್ಷ ನಾನೇ. ದಂಗಾಯ್ತು ನರಿ ಮೂಗಿನ ಮೇಲೆ ಬೆರಳಿಟ್ಟು. ನಿಮ್ಮ ಬುದ್ಧಿ ಬೆಳಗಾದ ಹಾಗೆಯೇ ಇದೆ. ನರಿಗಳು, ಬೀದಿ ನಾಯಿಗಳು ಸಾರಿಗೆ ಬರೋದಿಲ್ಲ. ಅದ್ರ ಮೇಲೆ ಯಾಕೆ ಹಾಕಿದ್ರಿ ಬಲೆ? ಈ ರೈತ ಏನೋ ವಿಚಿತ್ರವಾಗಿ ಮಾತನಾಡ್ತಿದ್ದಾನೆ. ಇವನಿಗೆ ಮತ್ತು ಇವನ ಹೆಂಡತಿಗೆ ಜಗಳ ತಂದಿಟ್ಟು ತಮಾಷೆ ನೋಡಬೇಕು. ನಾಚಿಕೆ ನಟಿಸ್ತ. ಸುಮ್ನಿರು ಮಿತ್ರನೇ, ಮುದ್ದು ಮಾಡಿದ್ರೆ ನೆತ್ತಿಗೇರಿದ ಹಾಗೆ. ಸ್ನೇಹಿತ ಅಂದ್ರೆ ನೀನೇನಾ? ಪ್ರಿಯಸಖಿ ಅಂತೀಯಾ? ನನ್ನ ಮೇಲೆಯೇ ಒಲವಿನ ಬಲೆ ಬೀಸ್ತೀಯಾ? ಕೋಪದಿಂದ ನೋಡಿ ನರಿಯನ್ನ ಪಟ್ಟಂತ ಹೊಡೆದಲು ರೈತನ ಹೆಂಡತಿ. ಅಯ್ಯೋ ಅಮ್ಮೋ. ಬಾಯ್ ಮುಚ್ಚು, ನನ್ ಗಂಡನ್ಗೆ ಒಲವು ಗಿಲುವು ಅಂತ್ಯಾ? ಚರ್ಮ ಸುಲಿದು ಮರಕ್ಕೆ ನೇತು ಹಾಕಿ ಬಾಲವನ್ನ ತುಂಡು ತುಂಡು ಮಾಡ್ತೀನಿ. ಏನಂದ್ಕೊಂಡಿದ್ದೀಯೋ? ಇದೇನಿದು? ಏನೋ ಅಂದುಕೊಂಡ್ರೆ ಇನ್ನೇನೋ ಆಯಿತು. ಇವರಿಬ್ಬರು ಬಹಳ ಟ್ಯಾಲೆಂಟೆಡ್ ಆಗಿದ್ದಾರಲ್ಲ. ಪಾರಾಗೋದು ಹೇಗೆ? ನಾನು ಹೇಳ್ತೀನಿ. ಹೇಳು ಹೇಳು, ಎಷ್ಟಾದ್ರೂ ನಾವು ಮಿತ್ರರು ತಾನೇ. ಸರಿಯಾಗಿ ಏಟ್ ಕೊಡ್ತೀನಿ. ಈಗ ಸ್ನೇಹ ಅಂತೀಯಾ, ಆಮೇಲೆ ನನ್ನ ಸವತಿ ಅಂತೀಯಾ? ಹಲ್ಲು ಉದುರು ಹೋಗುತ್ತೆ. ಏನಂದ್ಕೊಂಡಿದ್ದೀಯೋ? ಉದುರ್ಸು. ಹಲ್ಲುಗಳಿದ್ದಕ್ಕೆ ನಮ್ಮ ತೋಟದ ಹಣ್ಣುಗಳೆಲ್ಲ ತಿನ್ಬಿಡ್ತು ಈ ಕಳ್ಳ ನರಿ. ನಾನಾ? ಮುಳ್ಳಿನ ದೊಣ್ಣೆಯಿಂದ ಬೆನ್ನಿಗೆ ಚುಚ್ಚುವೆ. ಆ ದಿನ ನನ್ನ ಬಳಿ ಬಂದು ಏನಂದೆ, ಹಣ್ಣಿನ ತೋಟ ಹಾಕು, ಬಂಗಾರ ಬೆಳೆಯುತ್ತೆ, ಜೀವಮಾನವೆಲ್ಲ ಕಾವಲು ಕಾಯುತ್ತೇನೆ ಅಂದಲ್ಲ. ಅಂದಿದ್ದೆ, ಕಾವಲು ಕಾದಿದ್ದೆ. ಏನ್ ನೀನ್ ಕಾವಲು ಕಾದಿದ್ದು? ನಾನ್ ಬಂದ್ರೆ ಬೇಸಿಗೆಯಲ್ಲಿ ಹಣ್ಣು ಹೇಗ್ ಬಿಡುತ್ತೆ ಅಂತ ಸೀತಾಫಲದ ಮರ ತೋರಿಸಿ ಮಾವಿನ ಹಣ್ಣೆಲ್ಲ ನುಂಗಿಬಿಟ್ಟೆ. ಚಳಿಗಾಲದಲ್ಲಿ ಹಣ್ಣು ಹೇಗ್ ಬಿಡುತ್ತೆ ಅಂತ ಮಾವಿನ ಮರ ತೋರಿಸಿ ಸೀತಾಫಲಗಳನ್ನೆಲ್ಲ ಸವದು ಬಿಟ್ಟೆ.
ನೆನ್ನೆಗೆ ನೆನ್ನೆ ನಿನ್ನ ನರಿ ಜನಾಂಗವನ್ನ ಕರೆದು ಪಾರ್ಟಿ ಕೊಡ್ತಿದ್ದೀನಿ ಅಂತ ತೋಟವೆಲ್ಲ ಹಾಳು ಮಾಡಿದೆ. ಇದನ್ನೆಲ್ಲ ನಿನಗೆ ಯಾರು ಹೇಳಿದ್ರು ಮಹಾಶಯ? ಯಾರ? ಆ ನರಿಗಳೇ. ನರಿಗಳ ಅಂದರೆ ನನ್ನ ಅನ್ನ ತಿಂದು ನನ್ನನ್ನೇ... ಯಾರ ಸ್ವತ್ತು? ನಿಂದ ನಂದ? ನಾಯಿ ಬಾಲ ಡೊಂಕು, ನರಿ ಬುದ್ಧಿ ವಕ್ರ. ಇದನ್ನೇನು ಮಾಡೋಣ? ಏನ್ ಮಾಡಬೇಡಿ, ಹಾಗೆ ಬಿಟ್ಬಿಡಿ. ಬಿಟ್ಬಿಟ್ರೆ ಶಿಕ್ಷೆ ಏನಿದೆ? ಅದಕ್ಕೆ ಬುದ್ಧಿ ಹೇಗೆ ಬರುತ್ತೆ? ಬಿಟ್ಟು ಬಿಡಿ ಅಂದ್ರೆ ಬಲೆಯಿಂದ ಬಿಡಿಸಿಸಿ ಅಂತ ಅಲ್ಲ, ಬಲೆಯಲ್ಲೇ ಇರ್ಲಿ, ಕಾವಲಿಗೆ ಇದ್ದ ಹಾಗೆ ಇರುತ್ತೆ. ಹೊರಗೆ ಬರ್ಲು ಆಗಲ್ವಲ್ಲ, ತೋಟ ಕ್ಷೇಮವಾಗಿರುತ್ತೆ. ಹಾಗಾದ್ರೆ ನನ್ನ ಊಟ? ಮೋಸ ಮಾಡುವವರಿಗೆ ಊಟ ಸಿಗುವುದಿಲ್ಲ, ಕಷ್ಟಪಡುವವರಿಗೆ ಫಲ ಸಿಗದೇ ಇರುವುದಿಲ್ಲ.